ನೋಡಿ 6th one ಏನ್ ಕೊಟ್ಟಿದ್ದಾರೆ, 5 years hence the age of Jacob will be 3 times that of his son. 5 years ago Jacob's age was 7 times that of his son. What are their present ages ಅಂತ ಕೇಳಿದ್ದಾರೆ. ಅಂದ್ರೆ ನೋಡಿ 5 years ಆದ್ಮೇಲೆ 5 years ಆದ್ಮೇಲೆ ಜಾಕೋಬ್ ಏಜ್ ಎಷ್ಟಿರತ್ತೆ, ಜಾಕೋಬ್ 3 times that of his son. ಅಂದ್ರೆ ಸನ್ ಇದಾನೆ, ಇದು ಜಾಕೋಬ್, ಇದು ಸನ್. ಜಾಕೋಬ್ ಸನ್ಸ್ ಏಜ್ ಗಿಂತ 3 times ಜಾಸ್ತಿ ಇರತ್ತೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಜಾಕೋಬ್ ಏಜ್ ವಿಲ್ ಬಿ 3 times that of his son ಅಲ್ವಾ, 3 times ಇರತ್ತೆ ಜಾಕೋಬ್ ಏಜ್ 5 years ಆದ್ಮೇಲೆ. ಓಕೆ, ಅದೇ ರೀತಿ 5 years ago ಅಂದ್ರೆ 5 years ಮುಂಚೆ ಏನಿತ್ತು, ಜಾಕೋಬ್ ಏಜ್ ವಾಸ್ 7 times that of his son. ಸನ್ಸ್ ಏಜ್ ಅಂದ್ರೆ 7 times, ಸನ್ಸ್ ಏಜ್ಗೆ 7 times ಇತ್ತು. ಓಕೆ, ಈಗ ಪ್ರೆಸೆಂಟ್ ಏಜ್ ಏನು ಅಂತ ಕೇಳಿದ್ದಾರೆ. ಸೊ ಈಗ ನಮ್ಗೆ ಏನ್ ಕೇಳಿದಾರಲ್ವಾ, ವಾಟ್ ಆರ್ ದ ಪ್ರೆಸೆಂಟ್ ಏಜಸ್ ಅಂತ, ಅದನ್ನೇ ನಾವು ಲೆಟ್ ಮಾಡ್ಕೊಳ್ಳೋಣ. ಸೊ ಲೆಟ್ ದ ಪ್ರೆಸೆಂಟ್ ಏಜ್ ಆಫ್ ಜಾಕೋಬ್ ಏನಂತ ಇಟ್ಕೊಳ್ಳೋಣ, ಎಕ್ಸ್ ಅಂತ ಇಟ್ಕೊಳ್ಳೋಣ, ಎಕ್ಸ್ ಇಯರ್ಸ್. ಅದೇ ರೀತಿ ಪ್ರೆಸೆಂಟ್ ಏಜ್ ಆಫ್ ಸನ್ ಏನಂತ ಲೆಟ್ ಮಾಡ್ಕೊಳ್ಳೋಣ, ವೈ ಇಯರ್ಸ್ ಅಂತ ಲೆಟ್ ಮಾಡ್ಕೊಳ್ಳೋಣ. ಓಕೆ, ಈಗ ನೋಡೋಣ. ಇಲ್ಲಿ ನೋಡಿ ಕೇಸ್ 1, ಕೇಸ್ 2. ಏನಪ್ಪಾ ಇದು ಕೇಸ್ 1 ಕೇಸ್ 2 ಅಂದ್ರೆ, ನೋಡಿ ಇದು 5 years ಹೆನ್ಸ್ ಅಂದ್ರೆ 5 years ಆದ್ಮೇಲೆ, ಇದು 5 years ago, ಯಾಕಂದ್ರೆ ಅವ್ರು ಅದೇ ರೀತಿ ಕೊಟ್ಟಿದ್ದಾರೆ. ಸೊ 5 years ಹೆನ್ಸ್ 5 years ಆದ್ಮೇಲೆ ಎಷ್ಟಿರತ್ತೆ, ಈಗ ನಿಮ್ ಏಜ್ ಆ 5 years ಆದ್ಮೇಲೆ ಎಷ್ಟಿರತ್ತೆ ಅಂದ್ರೆ ನೀವೇನ್ ಹೇಳ್ತೀರಾ, ಈಗಿನ ಏಜ್ಗೆ +5 ಮಾಡ್ತೀರಿ, ಆಗ ನಮ್ಗೆ 5 years ಆದ್ಮೇಲೆ ಎಷ್ಟು ಏಜ್ ಅಂತ ಗೊತ್ತಾಗುತ್ತೆ. ಸೊ ಅದೇ ರೀತಿ ನೋಡಿ, ಫೈವ್ ಇಯರ್ಸ್ ಆದ್ಮೇಲೆ ಎಷ್ಟಿರುತ್ತೆ, x+5 ಇರುತ್ತೆ ಅಲ್ವಾ. ಸೊ x+5. ಸನ್ಸ್ ಏಜ್ ಕೂಡ 5 years ಆದ್ಮೇಲೆ ಎಷ್ಟಿರತ್ತೆ, ಪ್ರೆಸೆಂಟ್ ಏಜ್ಗೆ 5 years ಆಡ್ ಮಾಡಿದ್ರೆ ಅಲ್ವಾ ಅಷ್ಟಿರತ್ತೆ. ಸೊ y+5 ಅಂತ ಹೇಳ್ಬೋದು ಅಲ್ವಾ, ಇಯರ್ಸ್ ಅಂತ ಬರೀರಿ, ಇಯರ್ಸ್. ಈಗ ಅವ್ರೇನ್ ಹೇಳಿದ್ದಾರೆ ನೋಡಿ, 5 years ಆದ್ಮೇಲೆ ಏನಾಗುತ್ತೆ, ಫಾದರ್ಸ್ ಏಜ್ ಏನಿದೆಯಲ್ಲ 3 times ಇರತ್ತೆ ಸನ್ಸ್ ಏಜ್ ಅಂತ ಹೇಳಿದ್ದಾರೆ. ನೋಡಿ ಸನ್ಸ್ ಏಜ್ ಏನಿದೆ ಅಲ್ಲ 3 times ಇರುತ್ತೆ. 3 times ಸನ್ಸ್ ಏಜ್ ಇಸ್ ಈಕ್ವಲ್ಸ್ ಟು ಫಾದರ್ ಏಜ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಫಾದರ್ ಏಜ್ ಏನಂತ ಇದೆ, x+5 ಅಂತ ಇದೆ. ಸನ್ಸ್ ಏಜ್ ಏನಿದೆ y+5, ಆದ್ರೆ ಇಂಟು 3 ಅಂತ ಮಾಡ್ಕೋಬೇಕು. ಯಾಕೆ ಅವ್ರು ಹೇಳಿದ್ದಾರೆ 3 times ಸನ್ಸ್ ಏಜ್ ಇರತ್ತೆ ಅಂತ. ಸೊ ಈಗ ನೋಡಿ x+5 ಹಾಗೆ ಇಡೋಣ, ಇಲ್ಲಿ ಮಲ್ಟಿಪ್ಲೈ ಮಾಡೋಣ. 3 × y 3y + 3 5 15. ಈಗ ಈ 3y ನ ಈಕ್ವಲ್ಸ್ ಟು ಈ ಕಡೆ ತಗೊಳ್ಳೋಣ, x ಈಕ್ವಲ್ಸ್ ಟು ಈ ಕಡೆ ಬಂದ್ರೆ ಮೈನಸ್ ಆಗತ್ತೆ, ಇಸ್ ಈಕ್ವಲ್ಸ್ ಟು 15 ಹಾಗೆ ಇಡಿ, ಈ 5 ನ ಈಕ್ವಲ್ಸ್ ಟು ಈ ಕಡೆ ತಗೊಳ್ಳಿ. ಸೊ -5 ಆಯ್ತು. 15 - 5 ಏನ್ ಬರುತ್ತೆ, 10 ಬಂತು. ಸೊ ನಮ್ಗೆ x - 3y = 10 ಬಂತು ಅಲ್ವಾ. ಸೊ ಇದು 5 years ಆದ್ಮೇಲೆ ನೋಡಿ. ಈಗ ಕೇಸ್ 2 ನಲ್ಲಿ 5 years
ಎಗೋ ಎಗೋ ಅಂದ್ರೆ ಮುಂಚೆ 5 years ಬ್ಯಾಕ್. 5 years ಬ್ಯಾಕ್ ಜಾಕೋಬ್ ಏಜ್ ಎಷ್ಟಿತ್ತು ನೋಡೋಣ. ಜಾಕೋಬ್ಸ್ ಏಜ್ ಈಗ 5 years ಬ್ಯಾಕ್ ನಿಮ್ ಏಜ್ ಎಷ್ಟಿತ್ತು ಅಂದ್ರೆ ಏನ್ ಹೇಳ್ತೀರಾ? ಪ್ರೆಸೆಂಟ್ ಏಜ್ ಅಲ್ಲಿ -5 ಮಾಡಿದ್ರೆ ಅಷ್ಟಿರುತ್ತೆ. ಸೊ ಅದೇ ರೀತಿ ಪ್ರೆಸೆಂಟ್ ಏಜ್ ನಾವ್ ಏನಂತ ಲೆಟ್ ಮಾಡ್ಕೊಂಡಿದೀವಿ? ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದೀವಿ. ಸೊ ಜಾಕೋಬ್ಸ್ ಏಜ್ ಎಷ್ಟಿರುತ್ತೆ? x-5 ಇರುತ್ತೆ ಅಲ್ವಾ? ಸೊ ಅದೇ ರೀತಿ ಸನ್ಸ್ ಏಜ್ ಎಷ್ಟಿರುತ್ತೆ 5 years ಬ್ಯಾಕ್? y ಅಂತ ಲೆಟ್ ಮಾಡ್ಕೊಂಡಿದೀವಿ. ಸೊ y-5 ಇರುತ್ತೆ ಅಲ್ವಾ? ಇಯರ್ಸ್ ಅಂತ ಬರ್ಕೊಳ್ಳಿ. ಓಕೆ, ಈಗ ಅವ್ರೇನ್ ಹೇಳಿದ್ದಾರೆ ನೋಡಿ. ಫಾದರ್ ಏಜ್ ಎಷ್ಟಿರುತ್ತೆ ಅಂತ ಹೇಳಿದ್ದಾರೆ ನೋಡಿ. 5 years ago ಜಾಕೋಬ್ಸ್ ಏಜ್ ವಾಸ್ 7 times ದಟ್ ಆಫ್ ಹಿಸ್ ಸನ್ ಅಂತ. ಅಂದ್ರೆ 5 years ago ಏನಿತ್ತು? ಫಾದರ್ ಏಜ್ ಏನಿದೆಯಲ್ಲ, ಸನ್ಸ್ ಏಜ್ಗೆ 7 times ಇತ್ತು. 7 times ಏಜ್ ಏನಿದೆಯಲ್ಲ ಅಷ್ಟು ಫಾದರ್ ಏಜ್ ಇತ್ತು. ಸೊ ಇಲ್ಲಿ ಫಾದರ್ ಏಜ್ ಏನಂತ ಬಂದಿದೆ ನಮ್ಗೆ? x-5 ಅಂತ ಬಂದಿದೆ. ಸನ್ಸ್ ಏಜ್ ಏನ್ ಬಂದಿದೆ? y-5 ಅಂತ ಬಂದಿದೆ. ಆದ್ರೆ ಇಲ್ಲಿ ನಾವು ಇಂಟು 7 ಹಾಕೋಬೇಕು. ಅವ್ರು ಹೇಳಿದ್ದಾರೆ 7 times ಅಂತ. ಓಕೆ, ಈಗ ನಾವು ಸಾಲ್ವ್ ಮಾಡೋಣ. x-5 ಹಾಗೆ ಇಡೋಣ. 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ 7 into y 7y ಮೈನಸ್ 7 5 35. ಸೊ ಈ 7y ಈಕ್ವಲ್ಸ್ ಈ ಕಡೆ ತಗೊಂಡ್ಬರೋಣ. ಎಕ್ಸ್ ಈಕ್ವಲ್ಸ್ ಈ ಕಡೆ ಬಂದ್ರೆ ಮೈನಸ್ ಆಯ್ತು. -7y ಇಸ್ ಈಕ್ವಲ್ಸ್ ಟು -35. ಈ 5ನ ಈಕ್ವಲ್ಸ್ ಈ ಕಡೆ ತಗೊಂಡ್ ಬಂದ್ರೆ ಈ ಮೈನಸ್ ಹೋಗಿ ಪ್ಲಸ್ ಆಗತ್ತೆ. ಸೊ +5 ನೋಡಿ, ಒಂದು ಪ್ಲಸ್ ಒಂದು ಮೈನಸ್ ಇದ್ರೆ ಮೈನಸ್ ಮಾಡಬೇಕು. 35 - 5 ಮಾಡಿದ್ರೆ 30 ಬರುತ್ತೆ, ಆದ್ರೆ ಮೈನಸ್ ಸೈನ್. ಸೊ ನಮ್ಗೇನ್ ಬಂತು? x-7y ಇಸ್ ಈಕ್ವಲ್ಸ್ ಟು -30 ಬಂತು. ನಮ್ಗೆ ಇದೇ ಬೇಕಾಗಿತ್ತು. ಇಲ್ಲಿ 2 equations ನಮ್ಗೆ ಫಾರ್ಮೇಶನ್ ಮಾಡಿದ್ವಿ. ಈಗ ನಾವು ಈಸಿಯಾಗಿ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡ್ಬೋದು. x-y ಫೈಂಡ್ ಔಟ್ ಮಾಡ್ಬೋದು ಅಲ್ವಾ? ಸೊ ಈಗ ನಾನು ರಬ್ ಮಾಡ್ತೀನಿ. ಈ 2 equations ಇಲ್ಲಿ ಬರ್ಕೊಂಡು ಇದನ್ನ ರಬ್ ಮಾಡ್ತೀನಿ. x-3y ಇಸ್ ಈಕ್ವಲ್ಸ್ ಟು 10 ಅಂತ ಒಂದು ಇಕ್ವೇಶನ್ ಇದೆ. x-7y ಇಸ್ ಈಕ್ವಲ್ಸ್ ಟು -30 ಅಂತ ಒಂದು ಇಕ್ವೇಶನ್. ಸೊ ಇದನ್ನ ರಬ್ ಮಾಡೋಣ. ಈಗ ಇದು equation 1 ಅಂತ ಇಟ್ಕೊಳ್ಳೋಣ, ಇದು equation 2 ಅಂತ ಇಟ್ಕೊಳ್ಳೋಣ. ಸೊ ಆಸ್ ಯೂಶುವಲ್ ನಾವು ಯಾವಾಗ್ಲೂ ಯಾವ ರೀತಿ ಮಾಡ್ತೀವಿ? ಟೇಕಿಂಗ್ equation ನಂಬರ್ 1 ಏನಿದೆ? x-3y ಇಸ್ ಈಕ್ವಲ್ಸ್ ಟು 10 ಅಂತ ಇದೆ. ಸೊ x ಇಸ್ ಈಕ್ವಲ್ಸ್ ಟು 10. ಈ -3y ಈಕ್ವಲ್ಸ್ ಈ ಕಡೆ ಕಳ್ಸೋಣ. ಪ್ಲಸ್ ಆಯ್ತು, +3y ಆಯ್ತು. ಸೊ ಇದನ್ನ ನಾವು equation ನಂಬರ್ 3 ಅಂತ ಮಾಡ್ಕೊಳ್ಳೋಣ. ಸೊ ಈಗ ಪುಟ್ x ಇಸ್ ಈಕ್ವಲ್ಸ್ ಟು 10 + 3y ಇನ್ equation ನಂಬರ್ 2 ಅಲ್ವಾ? ಸೊ equation ನಂಬರ್ 2 ಏನಿದೆ? x-7y ಇಸ್ ಈಕ್ವಲ್ಸ್ ಟು -30 ಅಂತ ಇದೆ. x ಪ್ಲೇಸ್ ಅಲ್ಲಿ ಇದನ್ನ ನಾವು ಪುಟ್ ಮಾಡೋಣ. ಸೊ 10 + 3y ಇಲ್ಲಿ ಹಾಗೆ ಬರೆಯೋಣ. -7y x ಪ್ಲೇಸ್ ಅಲ್ಲಿ ಏನಿತ್ತು ಅದು ಬರ್ದ್ವಿ. ಈಗ -7y ಆಸ್ ಇಟ್ ಈಸ್ ಬರ್ದ್ವಿ. ಇಲ್ಲಿ -30. ಈಗ ನೋಡಿ, ಒಂದು ಪ್ಲಸ್ ಒಂದು ಮೈನಸ್ ಇದೆ, ಲೈಕ್ ಟರ್ಮ್ಸ್ ಇದಾವೆ. ಸೊ 7 - 3 ಅಂದ್ರೆ 4y ಬರುತ್ತೆ. ಸೊ 10 - 4y ಇಸ್ ಈಕ್ವಲ್ಸ್ ಟು -30. ಈಗ y ನಮ್ ಇಲ್ಲೇ ಉಳಿಸ್ಕೊಳ್ಳೋಣ. 4y ಇಸ್ ಈಕ್ವಲ್ಸ್ ಟು -30. ಈ 10 ಈಕ್ವಲ್ಸ್ ಈ ಕಡೆ ಕಳ್ಸೋಣ. ಕಳ್ಸಿದ್ರೆ ಏನಾಗುತ್ತೆ? -10 ಆಯ್ತು. -4y ಇಸ್ ಈಕ್ವಲ್ಸ್ ಟು ನೋಡಿ, 2 ಮೈನಸ್ ಇದ್ರೆ ಆಡ್ ಮಾಡಬೇಕು. 30 + 10 40 ಆಯ್ತಾ? ಈಗ ನೋಡಿ, 2 ಕಡೆ ಮೈನಸ್ ಇದೆ, ಕ್ಯಾನ್ಸಲ್ ಆಗತ್ತೆ. ಸೊ y ಇಸ್ ಈಕ್ವಲ್ಸ್ ಟು ಏನ್ ಬರುತ್ತೆ? 40 ಅಪಾನ್ ಈ 4 ಈಕ್ವಲ್ಸ್ ಈ ಕಡೆ ಹೋದ್ರೆ ಡಿವೈಡ್ ಆಯ್ತು ಅಲ್ವಾ? ಈಗ ನೋಡಿ, ಕ್ಯಾನ್ಸಲೇಷನ್ ಹೋಗುತ್ತಲ್ವಾ? 4 1s 4 10s. ಸೊ ಏನ್ ಬಂತು ನಮ್ಗೆ? y ಇಸ್ ಈಕ್ವಲ್ಸ್ ಟು 10 ಬಂತು.
ಅಲ್ವಾ? ಈಗ ಈ y is equals to 10 ಇದೆಯಲ್ಲ, ಈಕ್ವೇಶನ್ ನಂಬರ್ 3 ನಲ್ಲಿ ಪುಟ್ ಮಾಡೋಣ. ಸೊ ಪುಟ್ y is equals to 10 in equation number 3. ಸೊ equation number 3 ಏನಿದೆ? ಇಲ್ಲಿದೆ ನೋಡಿ, x is equals to 10 plus 3y. ಸೊ y ಪ್ಲೇಸ್ ಅಲ್ಲಿ ನಾವು ಈಗ 10 ಪುಟ್ ಮಾಡೋಣ. x is equals to 10 plus 3 into 10. So x is equals to 10 plus 3 times 30. 30 plus 10 ಎಷ್ಟಾಯ್ತು? 40. ಅಂದ್ರೆ x is equals to ಏನ್ ಬಂತು ನಮಗೆ? 40 ಬಂತು. ನೋಡಿ, ನಮ್ಗೆ ಇಲ್ಲಿ x ವ್ಯಾಲ್ಯೂ ಬಂತು, y ವ್ಯಾಲ್ಯೂ ಕೂಡ ಬಂತು. ಸೊ ನಾವೇನ್ ಹೇಳ್ಬೋದು? ನಾವೇನಂತ ಲೆಟ್ ಮಾಡ್ಕೊಂಡಿದ್ವಿ? ಜಾಕೋಬ್ಸ್ ಪ್ರೆಸೆಂಟೇಜ್. ಅವ್ರು ಅದನ್ನೆಲ್ವಾ ಕೇಳಿರೋದು, ವಾಟ್ ಆರ್ ದ ಪ್ರೆಸೆಂಟೇಜ್ ಅಂತ. ಸೊ ಜಾಕೋಬ್ಸ್ ಪ್ರೆಸೆಂಟೇಜ್ ನ ಏನಂತ ಲೆಟ್ ಮಾಡ್ಕೊಂಡಿದ್ವಿ ನಾವು? ಎಕ್ಸ್ ಅಂತ ಲೆಟ್ ಮಾಡ್ಕೊಂಡಿದ್ವಿ. ಸೊ ಎಕ್ಸ್ ಏನ್ ಬಂದಿದೆ? 40 ಇಯರ್ಸ್. ನಾನು ಇಯರ್ಸ್ ಅಂತ ಬರ್ದಿಲ್ಲ, ನೀವು ಬರೀರಿ. ಈಗ ಸನ್ಸ್ ಪ್ರೆಸೆಂಟೇಜ್. ಸನ್ಸ್ ಪ್ರೆಸೆಂಟೇಜ್ ಏನಂತ ಲೆಟ್ ಮಾಡ್ಕೊಂಡಿದ್ವಿ? ವೈ ಅಂತ ಲೆಟ್ ಮಾಡ್ಕೊಂಡಿದ್ವಿ. ವೈ ಇಸ್ ಈಕ್ವಲ್ಸ್ ಟು 10 ಇಯರ್ಸ್ ಅಲ್ವಾ? ಇದೆ ಅಲ್ವಾ ಅವ್ರು ಕೇಳಿದ್ದು ಪ್ರೆಸೆಂಟೇಜ್ ಅಂತ. ಸೊ ಅದನ್ನೇ ನಾವು ಫೈಂಡ್ ಔಟ್ ಮಾಡ್ತೀವಿ. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್